ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ವಿಡಿಯೋ ಸ್ಟಾರ್ಟಿಂಗಲ್ಲಿ ದಾಸವಾಳ ಹೂಗಳನ್ನ ತೋರಿಸ್ತಾ ಇದ್ದಾರೆ ಅಂತೆಲ್ಲ ತಿಳ್ಕೊಬೇಡಿ. ನೋಡಿ, ನನ್ನ ಗಾರ್ಡನಲ್ಲಿ ಈ ಥರ ಗಿಡದಲ್ಲಿ ಹೂವು ಅಷ್ಟು ದಪ್ಪ ಮತ್ತು ಅಗಲವಾಗಿ ಬಿಡೋದಕ್ಕೆ ನಾನು ಕೊಡೋವಂಥ ಲಿಕ್ವಿಡ್ಗಳೇ ಕಾರಣ. ಹಾಗಾಗಿ ಆ ಲಿಕ್ವಿಡ್ ಯಾವುದು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನನ್ನ ಗಾರ್ಡನಲ್ಲಿ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಅಗಲ ಹೂವು ಬಿಟ್ಟಿದೆ ಮತ್ತು ಎಷ್ಟು ಚೆನ್ನಾಗಿದೆ ಅಂತ. ಆ ಲಿಕ್ವಿಡ್ ಹೇಗೆ ಮಾಡೋದು ಅಂದರೆ, ಒಂದು ತಾಮ್ರದ ಚೊಂಬಗೆ ತುಂಬ ನೀರನ್ನು ತೆಗೆದುಕೊಂಡು ಆ ನೀರಿಗೆ 1 ಟೀ ಸ್ಪೂನಷ್ಟು ಫ್ರೆಶ್ ಟೀ ಪೌಡರ್ನ ಹಾಕಬೇಕು. ಅದು ಯೂಸ್ ಮಾಡದೇ ಇರಬಾರ್ದು, ಫ್ರೆಶ್ ಟೀ ಪೌಡರ್ನ ಹಾಕಬೇಕು. ಅದನ್ನು ಹಾಕಿ ಒಂದು ಓವರ್ ನೈಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಒಂದು ನೈಟು ಫುಲ್ಲು ಅದು ನೆನಿಬೇಕು. ಆ ನೆನೆದಂಥ ನೀರು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ನೆನೆಸಿ ಆಗಿರುತ್ತೆ. ಅದು ತಾಮ್ರ ಚೊಂಬಲ್ಲಿ ನೆನೆಸೋದ್ರಿಂದ ಹೆಲ್ತ್ ಬೆನಿಫಿಟ್ ನಮಗೆ ಹೇಗೋ ಹಾಗೆ ಗಿಡಗಳಿಗೂ ಆಗುತ್ತೆ. ಚಿಟಿಗೆ ಹಿಂಗು ಸ್ವಲ್ಪ ಮಾತ್ರ ಹಿಂಗನ್ನು ಹಾಕ್ಕೊಬೇಕು. ಆ ಹಿಂಗನ್ನು ಟೀ ಪೌಡರ್ ನೆನೆಸಿದ್ದೀವಲ್ಲ ಅದರೊಳಗಡೆಗೆ ಸೇರಿಸ್ಕೊಬೇಕು. ಆಮೇಲೆ ನಾವು ಯಾವುದೇ ಲಿಕ್ವಿಡ್ ಮಾಡಿದ್ರೂ ಅಷ್ಟೇ ಡೈರೆಕ್ಟಾಗಿ ಕೊಡಬಾರ್ದು, ಅದನ್ನು ಡೈಲ್ಯೂಟ್ ಮಾಡಿ ಕೊಡಬೇಕು. ಇವಾಗ ನಾನು 1 ಚೊಂಬು ತಾಮ್ರದ ನೀರಿಗೆ 10 ಲೀಟರ್, ಅಂದರೆ ಅದು ನಾನು ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟ್ಗೆ, 10 ಲೀಟರ್ ನೀರನ್ನು ಮಿಕ್ಸ್ ಮಾಡಿ ನಾನು ಎಲ್ಲ ಗಿಡಗಳಿಗೂ ಕೊಡುವಂಥದ್ದು. ನೋಡಿ, ನಾನು ಈ ರೀತಿ ಲಿಕ್ವಿಡ್ನ ತಯಾರು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಗಿಡದಲ್ಲಿ ಯಾವ ಥರ ಮೊಗ್ಗು ಬರುತ್ತೆ ಅಂತ. ಈ ಥರ ಮೊಗ್ಗೆಲ್ಲ ಬರಬೇಕು ಅಂದರೆ ನಾನು ಹಾಕಿ ಅನುಭೋಗ ಆದಮೇಲೆ ಮತ್ತೆ ನಾನು ಕೊಡ್ತಾ ಇರೋದು. ಇದು 2ನೇ ಸಲ ಕೊಡ್ತಾ ಇರೋದ್ರಿಂದ ನಿಮಗೆ ನನಗೆ ಅನುಭವ ಆದಮೇಲೆ ನಾನು ನಿಮಗೆ ತೋರಿಸೋ ಅಂಥದ್ದು. ನನಗೆ ಅನುಭವಕ್ಕೆ ಬರದೆ ನಾನು ಯಾವುದೇ ವಿಡಿಯೋನೂ ಮಾಡಲ್ಲ. ನನ್ನ ಪ್ರತಿಯೊಂದು ಚಿಕ್ಕ ಗಿಡ ಆಗಿರ್ಬೋದು, ದೊಡ್ಡ ಗಿಡದಲ್ಲಾಗಿರ್ಬೋದು, ಹೂವು ತುಂಬ ಇರುತ್ತೆ, ಮೊಗ್ಗುಗಳು ಜಾಸ್ತಿನೇ ಬರುತ್ತೆ. ಅಂದರೆ ಈ ರೀತಿ 15 ದಿನಕ್ಕೊಂದ್ಸಲಿ ಹೆಲ್ತ್ ಬೆನಿಫಿಟ್ಸ್ ಹೇಗೆ ನಮಗೆ ತಾಮ್ರ ಚೊಂಬಲ್ಲಿ ನೀರು ಕುಡಿಬೇಕು ಅಂತಾರೋ ಹಾಗೆ ಗಿಡಗಳಿಗೂ ಈ ತಾಮ್ರ ಚೊಂಬಿಂದ ಮಾಡೋದಂಥ ಲಿಕ್ವಿಡನ್ನು ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನ್ನ ಕಟಿಂಗ್ಸ್ಗಳಿಗೂ ಕೂಡ ಅದೇ ನೀರನ್ನೇ ಹಾಕೋದು, ಅದಕ್ಕೆ ಅಷ್ಟು ಚೆನ್ನಾಗಿವೆ. ಈ ಕಟಿಂಗ್ಸು ಗಿಡ ಎಲ್ಲದಕ್ಕೂ ನಾನು ಇದೇ ರೀತಿಯೇ ಕೊಡೋದು. ದಾಸವಾಳ ಗಿಡ ಅಂತ ಏನಿಲ್ಲ, ಎಲ್ಲ ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು. ನಾನಾದರೆ ಇವಾಗ ದಾಸವಾಳ ಗಿಡಗಳಿಗೆ ಕೊಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿವೆ ದಾಸವಾಳ ಗಿಡಗಳಲ್ಲಿ ಮೊಗ್ಗಾಗಲಿ ಗಿಡ ಆಗಲಿ ಅಂತ. ಈ ಥರ ಕೊಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಗಿಡಗಳಲ್ಲೂ ಕೂಡ ಹೂವು ಮೊಗ್ಗು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದೇ ರೀತಿಯೇ ನಮಗೆ ಹೇಗೆ ಆರೋಗ್ಯಕ್ಕೆ ಬೇಕಾದ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ತಿಂಡಿಗಳನ್ನ ತಿಂತೀವೋ ಅದೇ ರೀತಿ ಗಿಡಗಳಿಗೂ ಅಷ್ಟೇ ನಾವು ಹೆಲ್ತ್ ಬೆನಿಫಿಟ್ಸ್ ಅಂದರೆ ಗಿಡಗಳಿಗೆ ಬೇಕಾದಂಥ ಖನಿಜಾಂಶ ಆಗ್ಬೋದು, ವಿಟಮಿನ್ಗಳಾಗಿರ್ಬೋದು, ಎಲ್ಲ ರೀತಿಯೂ ಸಿಗುತ್ತೆ. ಹಾಗಾಗಿ ಈ ರೀತಿ ನಾನು ಲಿಕ್ವಿಡ್ಗಳನ್ನ ಮಾಡಿ ಪ್ರತಿಯೊಂದು ಗಿಡಕ್ಕೂ ಕೊಡ್ತೀನಿ. ನೋಡಿ, ಗಿಡಗಳಲ್ಲಿ ಎಷ್ಟೆಷ್ಟು ಅಗಲ ಹೂವು ಇದೆ ಅಂತ. ನಾನು ಎಲ್ಲ ಗಿಡಕ್ಕೂ ಇದೇ ರೀತಿಯೇ ಕೊಡೋದು, ದಾಸವಾಳ ಗಿಡಕ್ಕೆ ಅಂತ ಅಲ್ಲ. ಆದರೆ ಇವತ್ತು ಇದು ದಾಸವಾಳ ಗಿಡಕ್ಕೆ ಅಂತ ಎಕ್ಸ್ಪೆಷಲಾಗಿ ಮಾಡಿ ಕೊಡ್ತಾ ಇರೋಂಥದ್ದು. ನೋಡ್ಬೋದು ನನ್ನ ಗಿಡದಲ್ಲಿ ಈ ಪಾಟಲ್ಲಿ ಎಷ್ಟೆಷ್ಟು ಅಗಲ ಹೂಗಳು ಬಿಟ್ಟಿದೆ ಅಂತ. ನಾನು ಎಲ್ಲ ಗಿಡಕ್ಕೂ ಇದೇ ರೀತಿಯೇ ಕೊಡ್ತೀನಿ. ನನಗೆ ತುಂಬ ರಿಸಲ್ಟ್ ಬರೋದು ಮಾತ್ರ ನಾನು ಲಿಕ್ವಿಡ್ ಮಾಡಿ ತೋರಿಸೋದು. ಇಲ್ಲಾಂದರೆ ನಾನು ಯಾವುದೂ ಪ್ರಯೋಗ ಮಾಡೋಕ್ಕೋಗಲ್ಲ. ನನಗೆ ಕರೆಕ್ಟು ಬೆನಿಫಿಟ್ಸು ಮತ್ತು ಅದರಿಂದ ಉಪಯೋಗ ಇತ್ತು ಅಂದರೆ ನಾನು ವೀಡಿಯೋ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಈ ರೆಮಿಡಿ ಮಾಡೋದ್ರಿಂದ, ಈ ತಾಮ್ರ ಚೊಂಬಲ್ಲಿ ಈ ಥರ ಒಂದು ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಗಿಡಗಳು ತುಂಬ ಆರೋಗ್ಯವಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಮೊಗ್ಗು ಬಿಡುತ್ತೆ. ಕೆಲವರು ಕಾಯಿ ಹೂ ಬರಲ್ಲ ಅಂದರೆ ಬುಡಕ್ಕೆ ಒಂದು ಕಬ್ಬಿಣದ ಮಳೆನೋ ಅಥವಾ ಏನಾದರೂ ಹೊಡಿತಾರೆ. ಆದರೆ ನೀವು ಕಾಯಿ ಬಿಡಲಿಲ್ಲ, ತುಂಬ ವರ್ಷ ಆಗಿದೆ ಅಂದರೆ ಬೇಕಂದರೆ ಒಂದು ತಾಮ್ರದ ಮಳೆನ ಬುಡಕ್ಕಿಟ್ಟು ನೋಡಿ, ಅದರಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಯಾಕೆಂದರೆ ಅದು ಕೂಡ ನನಗೆ ಅನುಭವ ಆಗಿದೆ. ಹಾಗಾಗಿ ನಾನು ಈ ತಾಮ್ರದ ಚೊಂಬಲ್ಲಿ ಈ ರೀತಿ ಲಿಕ್ವಿಡ್ ಮಾಡಿ ಕೊಡ್ತಾಯಿದ್ದೀನಿ. ಈ ವಿಡಿಯೋದಿಂದ ನಿಮ್ಗೇನಾದರೂ ಸ್ವಲ್ಪನಾದರೂ ಉಪಯೋಗ ಇತ್ತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ. ನೋಡಿ, ಈ ರೀತಿ ಲಿಕ್ವಿಡ್ ಕೊಡೋದ್ರಿಂದ ನನ್ನ ಗಿಡದಲ್ಲಿ ಎಷ್ಟು ಅಗಲ ಹೂಗಳು ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ಈ ಲಿಕ್ವಿಡ್ ಕಾರಣ. ನೋಡಿ, ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಎಷ್ಟು ದಪ್ಪ ಮತ್ತು ಎಷ್ಟು ಅಗಲವಾಗಿ ಹೂಗಳು ಬಿಟ್ಟಿದೆ ಅಂದರೆ ನೋಡೋಕ್ಕೆ ಕಣ್ಣು ಸಾಲಲ್ಲ. ಈ ರೀತಿ ಹೂಗಳು ತುಂಬ ಚೆನ್ನಾಗಿ ಅಗಲವಾಗಿ ಗಿಡದಲ್ಲಿ ತುಂಬ ಜಾಸ್ತಿ ಹೂ ಬೇಕು ಅಂದರೆ ಈ ಲಿಕ್ವಿಡು ತುಂಬಾ ವರ್ಕ್ ಮಾಡಿದೆ. ನೋಡಿ, ನನ್ನ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಎಷ್ಟು ದಪ್ಪನೂ ಇದೆ, ಅಗಲನೂ ಇದೆ. ಈ ರೀತಿ ನಾನು ಲಿಕ್ವಿಡ್ಗಳನ್ನ ಕೊಟ್ಟು ನನ್ನ ಗಾರ್ಡನಲ್ಲಿ ಇರೋವಂಥ ಗಿಡಗಳನ್ನ ಬೆಳೆಸ್ಕೊಂಡಿರೋದು. ನಾನು ಇಲ್ಲಿ ಹೆಚ್ಚಿಗೆ ಬೇರೆ 15 ದಿವಸಕ್ಕೊಂದ್ಸಲಿ ಬೇರೆ ಥರ ಲಿಕ್ವಿಡ್ಗಳನ್ನೇ ಹಾಕೋದು. ಯಾವುದೇ ಒಂದೇ ರೀತಿ ಕೊಡೋದಿಲ್ಲ ನಾನು ಲಿಕ್ವಿಡ್ನ. ಒಂದು ಸಲ ಈ ಲಿಕ್ವಿಡ್ ಕೊಟ್ಟರೆ ಇನ್ನೊಂದು ಸಲ ಬಾಳೆಹಣ್ಣಿನ ಲಿಕ್ವಿಡು, ಆ ರೀತಿ ಲಿಕ್ವಿಡ್ಗಳನ್ನ ಕೊಟ್ಟು ನಾನು ಗಾರ್ಡನಲ್ಲಿ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀನಿ. ಹಾಗಾಗಿ ಈ ರೀತಿ ಗಾರ್ಡನ್ನಲ್ಲಿ ಪಾಟಲ್ಲಾಗ್ಬೋದು, ನೆಲದಲ್ಲಾಗ್ಬೋದು, ಈ ರೀತಿ ಹೂಗಳು ಇಷ್ಟಿಷ್ಟು ಅಗಲವಾಗಿ
ನನ್ನ ಗಿಡ ದಾಸವಾಳ ಗಿಡದಲ್ಲಿ ಹೂ ಬಿಡುತ್ತೆ ನೋಡಿ. ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಅಗಲವಾಗಿ ಹೂಗಳು ಬಿಟ್ಟಿದೆ ಅಂತ. ನನ್ನ ಹತ್ರ ತುಂಬ ವೆರೈಟೀಸ್ ಕಲರ್ ಇದೆ ದಾಸವಾಳ. ಅದು ಎಲ್ಲ ಪಿಕ್ಚರ್ಸು ನಾನು ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಲರ್ಸ್ಗಳು ನನ್ನ ದಾಸವಾಳ ಗಿಡದಲ್ಲಿ ಇರೋವಂಥದ್ದು. ಪ್ರತಿಯೊಂದು ಕಲರು ತುಂಬ ಚೆನ್ನಾಗಿದೆ. ನಾನು ಎಲ್ಲ ಸೆಲೆಕ್ಷನ್ ಮಾಡೇ ನಾನು ಹಾಕ್ಕೊಂಡಿರೋ ಅಂಥದ್ದು. ಪ್ರತಿಯೊಂದು ದಾಸವಾಳ ಗಿಡನೂ ಅಷ್ಟೇ ಎಷ್ಟೊಂದು ಅಗಲವಾಗಿ ಹೂ ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನಾನೆಲ್ಲ ಕಲರ್ನ ಸೆಲೆಕ್ಷನ್ ಮಾಡಿ ನನ್ನ ಗಾರ್ಡನಲ್ಲಿ ಬೆಳೆಸ್ಕೊಂಡಿರೋ ಅಂಥದ್ದು. ಇದೇ ರೀತಿ ಬೆಳೆಸ್ಕೊಂಡಿರೋದು ಅಲ್ಲದೆ ಜೊತೆಗೆ ನಾನು ಲಿಕ್ವಿಡ್ಗಳನ್ನ ಕೊಟ್ಕೊಂಡು ಗಿಡಗಳನ್ನ ಜೋಪಾನ ಮಾಡ್ಕೊಂಡಿದ್ದೀನಿ. ನಾನು ಯಾವುದನ್ನು ಇದು ಮಾಡಿಲ್ಲ, ತುಂಬ ಚೆನ್ನಾಗಿ ಬೆಳೆಸ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.